ಚಾತುರ್ಮಾಸ. ಇಂದು ನಾವು ಚಾತುರ್ಮಾಸದ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಚಾತುರ್ಮಾಸ. ಚಾತುರ್ಮಾಸವು ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿಯವರೆಗೆ ಇರುತ್ತದೆ. ನಂಬಿಕೆಯ ಪ್ರಕಾರ ಚಾತುರ್ಮಾಸದಲ್ಲಿ ಭಗವಾನ್ ಶ್ರೀಹರಿ ವಿಷ್ಣುವು ಯೋಗನಿದ್ರೆಯನ್ನು ಮಾಡುತ್ತಿರುತ್ತಾನೆ. ದಂತಕಥೆಯ ಪ್ರಕಾರ ಈ ಅವಧಿಯಲ್ಲಿ ಭಗವಾನ್ ಶ್ರೀ ವಿಷ್ಣುವು ವಾಮನ ಅವತಾರವನ್ನು ತಾಳಿದ್ದಾನೆ ಎಂಬ ನಂಬಿಕೆ ಇದೆ. ರಾಜ ಬಲಿಯ ಹತ್ತಿರ 3 ಹೆಜ್ಜೆ ಸ್ಥಳ ಕೇಳಿ ಇಡೀ ಸೃಷ್ಟಿಯನ್ನು ಆವರಿಸಿಕೊಂಡಿರುತ್ತಾನೆ. ಇದರ ನಂತರ ಪಾತಾಳ ಲೋಕವನ್ನು ರಕ್ಷಣೆ ಮಾಡುವ ವಚನವನ್ನು ರಾಜ ಬಲಿಗೆ ನೀಡಿರುತ್ತಾನೆ. ಈ ಕಾರಣ ಶ್ರೀಹರಿ ವಿಷ್ಣು ತನ್ನ ಸಮಸ್ತ ಸದ್ರೂಪದಲ್ಲಿ ರಾಜ ಬಲಿಯ ರಾಜ್ಯದ ರಕ್ಷಣೆಯನ್ನು ಮಾಡುತ್ತಿರುತ್ತಾನೆ. ರಾಜ ಬಲಿಯು ಪ್ರಹ್ಲಾದನ ಮೊಮ್ಮಗ. ಈ ಸಮಯದಲ್ಲಿ ಚಾತುರ್ಮಾಸ ಸಮಯದಲ್ಲಿ ಭಗವಾನ್ ಶ್ರೀಹರಿ ವಿಷ್ಣುವು ಯೋಗನಿದ್ರೆಯನ್ನು ಮಾಡುತ್ತಿರುತ್ತಾನೆ ಎಂಬ ನಂಬಿಕೆ ಇದೆ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.